ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಟ್ರಿಪಲ್ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಫಾಸ್ಟ್ ಮೂವಿಂಗ್ ಸಿಂಗಲ್ ಸ್ಟೆಪ್ಪಲ್ಲೇ ನಾವು 3 ಸ್ಟೆಪ್ ಡಿಸೈನ್ನ ಮಾಡ್ಬೋದು. ಇದಕ್ಕೆ ಬ್ರೈಡಲ್ ಬೀಡ್ನ ಯೂಸ್ ಮಾಡಿಕೊಂಡು ನಾನು ಒಂದು ಗ್ರ್ಯಾಂಡ್ ಡಿಸೈನ್ನ ಮಾಡಿದ್ದೀನಿ. ಹೆವಿ ಬೀಡ್ಸ್ ಏನು ನಾನು ಯೂಸ್ ಮಾಡಿಲ್ಲ. ಆ್ಯಂಡ್ ಇದಕ್ಕೆ ನೀವು 900 - 950ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡು, ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳನ್ನ ನೋಡ್ಕೊಳ್ಳೋಣ. ನಾನು ಈಗಾಗಲೇ ಹೇಳಿದ್ನಲ್ಲ, ಇದನ್ನು ಬ್ರೈಡಲ್ ಬೀಡ್ ಅಂತ ಹೇಳ್ತೀವಿ. ಈ ರೀತಿಯಾದಂಥ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ. ಹಾಗೆಯೇ ಕ್ರೋಶಾ ನೀಡಲ್ ನಂಬರ್ 11 ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು. ದೊಡ್ಡ ಕಣೆ ಸೂಜಿ, ಕತ್ರಿ, ಜರಿ ದಾರ, ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಹಾಕ್ಕೋಬೇಕು. ಇದು ಸೀರೆ ಹಿಂಭಾಗ, ಇದು ಸೀರೆ ಮೇಲ್ಭಾಗ. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ಈಗ ನಾನು ಸ್ಯಾರಿ ಬಂದು ಪೂರ್ತಿಯಾಗಿ ಮೆಹಂದಿ ಗ್ರೀನ್ ಆ ಕಲರಲ್ಲಿದೆ. ಆ್ಯಂಡ್ ಅದು ಬ್ಲೌಸ್ ಮಾತ್ರ ನಮಗೆ ರಸ್ಟ್ ಆರೆಂಜ್ ಕಲರಲ್ಲಿದೆ. ಹಾಗಾಗಿ ನಾನು ಆ ಕಲರಲ್ಲಿ ಕ್ರೋಶಾನ ಮಾಡ್ಕೊಳ್ತಾ ಇದ್ದೀನಿ. ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ, ಸೀರೆ ಹಿಂಭಾಗಕ್ಕೆ ದಾರ ಪ್ಲೇಸ್ ಮಾಡ್ಕೊಳ್ಳಿ. ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ದಾರನ ಪೂರ್ತಿಯಾಗಿ ಕೆಳಗಿಂದ ಈ ರೀತಿ ಮೇಲಕ್ಕೆ ಎತ್ಕೊಂಡ್ಬಿಡಬೇಕು. ಎತ್ಕೊಂಡಿದ್ದಾದ ನಂತರ ನೋಡಿ, ಈ ರೀತಿ 2 ಗಂಟುಗಳನ್ನ ಹಾಕ್ಕೊಳ್ಳಿ. ಅದು ಬಿಚ್ಚೋಗ್ದಿರೋ ರೀತಿಯಲ್ಲಿ ನೋಡಿ ಹಾಕ್ಕೊಳ್ಳಿ. ಆ್ಯಂಡ್ ಮತ್ತು ನೀವು ಏನು ಮಾಡಬೇಕಂದ್ರೆ ತುಂಬ ಟೈಟಾಗಿ ಎಳೆಯಕ್ಕೆ ಹೋಗಬೇಡಿ. ಏಕೆಂದರೆ ಅದು ಸಿಲ್ಕ್ ಥ್ರೆಡ್ ಅಲ್ವಾ, ಸೆನ್ಸಿಟಿವ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಎಲ್ಲ ಕಟ್ಟಾಗಿಬಿಡುತ್ತೆ. ಹಾಗಾಗಿ ಸಾಫ್ಟಾಗಿ ಎಳ್ಕೋಬೇಕು ನಾವು. ಅದಾದಮೇಲೆ ನೋಡಿ, ಈ ರೀತಿ ಒಂದು ಲಾಕ್ನ ಮಾಡ್ಕೊಳ್ಳೋಣ, ಅಥವಾ ಹಾಫ್ ಕ್ರೋಶೆಟ್ ಅಂತ ಕೂಡ ಹೇಳ್ತಾರೆ. ಆ ರೀತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ನೋಡಿ, 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕಿದ್ಮೇಲೆ ಅದ್ರ ಪಕ್ಕಕ್ಕೆ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಆ 2 ಚೈನ್ ಏನಕ್ಕೆ ಹಾಕ್ತೀವಿ ಅಂದರೆ, ನಾವು ಈ ರೀತಿ ಕಂಬನ ಮಾಡಬೇಕಲ್ಲ, ಹಾಗಾಗಿ ಆ 2 ಚೈನ್ನ ಹಾಕ್ಕೊಂಡ್ರೆ ನಮಗೆ ಕಂಬ ಮಾಡೋದಕ್ಕೆ ನೆಕ್ಸ್ಟ್ ಕರೆಕ್ಟ್ ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ಹಾಗಾಗಿ 2 ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಮೊದಲನೇದು 2 ಚೈನು, ಟೋಟಲಾಗಿ 3 ಕಂಬದ ಲೆಕ್ಕ. ಸೊ ಸ್ಟಾರ್ಟಿಂಗಲ್ಲಿ 3 ಕಂಬನ ಮಾಡ್ಕೊಳ್ಳಿ. 3 ಕಂಬ ಆದಮೇಲೆ 4 ಚೈನ್ಗಳನ್ನ ಹಾಕಬೇಕು. 4 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಅಂದರೆ ಲಾಕ್ ಅಂದರೆ ಡಬಲ್ ಕ್ರೋಶೆಟ್ಟೇ ಮಾಡಬೇಕು, ಕಂಬನೇ ಮಾಡಬೇಕು. ಲಾಕ್ ಅಂದರೆ ಅಲ್ಲಿಗೊಂದು ಕಂಬ ಮಾಡ್ಕೋಬೇಕು. ಇದೇ ರೀತಿ ನಾವು ಒಂದ್ರ ಪಕ್ಕ ಒಂದು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡು ಹೋಗಬೇಕು, ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಇಲ್ಲಿ 9 ಕಂಬಗಳನ್ನ ಮಾಡ್ಕೊಳ್ಳಿ, 9 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಹಾಕ್ತಾ ಇರೋದು ಮೈಸೂರು ಸಿಲ್ಕ್ಗೆ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿಗೆ. ಏಕೆಂದರೆ ಮೈಸೂರು ಸಿಲ್ಕ್ ಅಂದರೆ ನಿಮಗೆ ಸ್ವಲ್ಪ ಸ್ಟಿಫ್ನೆಸ್ ಇರಲ್ಲ, ಸ್ಮೂತಾಗಿರುತ್ತಲ್ಲ. ಹಾಗಾಗಿ ಅದು ವೇಲ್ ಟೈಪಲ್ಲಿ ನಮಗೆ ಅಷ್ಟು ಸ್ಮೂತ್ ಬರುತ್ತೆ ಅಲ್ಲ, ಸ್ವಲ್ಪ ಇದು ಏನು ನಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ಬೋದು. ನೀವು ಸ್ಟಿಫ್ ಆಗಿರೋ ಸ್ಯಾರಿಗಳಿಗೆ ಹಾಕಿದ್ರಂತೂ ಇನ್ನೂ ಈಸಿಯಾಗಿ ಮಾಡ್ಕೋಬೋದು. ಇದು ಸ್ವಲ್ಪ ನಿಮಗೆ ಹೆಚ್ಚು ಕಡಿಮೆ ಅನ್ನಿಸ್ಬೋದು. ನೋಡಿ, ಒಂದ್ರ ಪಕ್ಕ ಒಂದು ಕರೆಕ್ಟಾಗಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಜಾಸ್ತಿ ಜಾಗ ಬಿಡೋಕ್ಕೆ ಹೋಗಬಾರ್ದು, ಮತ್ತು ತುಂಬ ಹತ್ತಿರಕ್ಕೂ ಮಾಡ್ಕೋಬೇಡಿ. ಕರೆಕ್ಟಾಗಿ ಲೈಟಾಗಿ ಚೂರೇ ಗ್ಯಾಪ್ ಕೊಟ್ಕೊಳ್ಳಿ. ಚೂರೇ, ಜಾಸ್ತಿ ಇಲ್ಲ, ಬಟ್ ಒಂದ್ರ ಪಕ್ಕ ಒಂದು ಕಂಬಗಳು ಸ್ಟ್ರೈಟಾಗಿ ನಿಂತ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಮತ್ತು 9 ಕಂಬಗಳು ಕರೆಕ್ಟಾಗಿ ಲೆಕ್ಕ ಮಾಡಿಕೊಂಡು 9 ಕಂಬಗಳನ್ನೇ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಡಿಸೈನ್ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, 9 ಕಂಬನ ಮಾಡ್ಕೊಂಡಿದ್ದಾದ ನಂತರ ನಾವಿವಾಗ ಏನು ಮಾಡಬೇಕಂದ್ರೆ, ಒಂದು ಬ್ರೈಡಲ್ ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಂಡ್ ಆದಷ್ಟು ನೀವು ನಾನು ಯೂಸ್ ಮಾಡಿದ್ದೀನಲ್ಲ ಆ ಬೀಡನ್ನ ಯೂಸ್ ಮಾಡಿ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಹಾಗಾಗಿ ಈ ಡಿಸೈನ್ಗೆ ನಾವು ಯೂಸ್ ಮಾಡ್ತಿರೋದು ಒಂದೇ ಬೀಡು, ಮತ್ತು ಯಾವ ಬೀಡು ಯೂಸ್ ಮಾಡಲ್ಲ. ಸೊ ಸ್ವಲ್ಪ ಗ್ರ್ಯಾಂಡ್ ಬೀಡನ್ನ ಯೂಸ್ ಮಾಡಿದ್ರೆ ಡಿಸೈನ್ಗೆ ಲುಕ್ ಜಾಸ್ತಿ ಬರುತ್ತೆ. ನೋಡಿ, ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಹಾಕಿದ ನಂತರ ಬೀಡನ್ನ ಲಾಕ್ ಮಾಡಿಬಿಡಿ. ಲಾಕ್ ಮಾಡಿಬಿಟ್ಟು ನೋಡಿ, ಈ ರೀತಿಯಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬ. ಸೊ ಈ ರೀತಿ ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಅಂದಾಜು ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನೋಡಿ ಮಾಡ್ಕೊಳ್ಳಿ. ಬಿಗಿನರ್ಸ್ಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಅದಕ್ಕೋಸ್ಕರ ಇಷ್ಟು ಸಾರಿ ಹೇಳ್ತಾ ಇದ್ದೀನಿ, ನೋಡಿ ಮಾಡ್ಕೊಳ್ಳಿ ಅಂತ. ಇವಾಗ ನೋಡಿ, ನಾವಿಲ್ಲಿ ಲೆಫ್ಟ್ಗೆ ಮೊದಲು 6 ಕಂಬಗಳನ್ನ ಮಾಡ್ಕೋಬೇಕು. 6 ಕಂಬಗಳನ್ನ ಮಾಡ್ಕೋಬೇಕು. ಕರೆಕ್ಟಾಗಿ
ಲೆಕ್ಕ ಮಾಡ್ಕೊಳ್ಳಿ 6 ಕಂಬಗಳು. ನಾವು ರೈಟಲ್ಲಿ 9 ಕಂಬ ಹಾಕಿದ್ವಿ. 9 ಕಂಬ ಹಾಕಿದ್ಮೇಲೆ ಬೀಡನ್ನ ಹಾಕ್ಕೊಂಡಿದ್ದೀವಿ. ಬೀಡ್ ಹಾಕಿದ್ದಾದ ನಂತರ 6 ಕಂಬಗಳನ್ನ ಮಾಡ್ಕೊಳ್ಳಿ. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಪ್ರತಿಯೊಂದು ಬಾರಿನೂ. ನಾವು ಎಷ್ಟು ನೋಡಿ ಮಾಡ್ತೀವೋ ಅಷ್ಟೂ ಡಿಸೈನು ಫಿನಿಶಿಂಗು ಕರೆಕ್ಟಾಗಿ ಬರೋದು, ಹೆಚ್ಚು ಕಡಿಮೆ ಮಾಡೋದಕ್ಕಾಗಲ್ಲ ಆಯಿತಾ. ಹಾಗಾಗಿ ನೋಡಿ ಮಾಡ್ಕೊಳ್ಳಿ, ಒಂದ್ರ ಪಕ್ಕ ಒಂದು ನೀಟಾಗಿ ನೋಡಿ ಮಾಡ್ಕೋಬೇಕು ಕಂಬಗಳನ್ನ ಕೂಡ. ನೋಡಿ ಈ ರೀತಿ ಆಯಿತು. ಇವಾಗ ನಾವು ಸ್ಯಾರಿನ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಯಾರಿನ ತಿರುಗಿಸ್ಕೋಬೇಕು. ಈಗ ಹಿಂದೆಯಿಂದ ಡಿಸೈನ್ನ ಮಾಡಬೇಕು. ನೀವು ಸ್ಯಾರಿನ ತಿರುಗಿಸಿದಾದ್ಮೇಲೆ ನೋಡಿ, ಇವಾಗ ನಾವು ಕಂಬಗಳನ್ನ ಹಾಕಿದ್ದೀವಲ್ಲ, ಆ ಕಂಬದ ಮೇಲೆ ನಿಮಗೆ ಚಿಕ್ಕದಾಗಿ ಹೋಲ್ಗಳು ಕಾಣಿಸ್ತಾ ಇದೆಯಲ್ಲ, ಚಿಕ್ಕ ತೂತಗಳ ಥರ. ಸೊ ಆ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಹೋಗಬೇಕು. ಹಾಫ್ ಕ್ರೋಶೆಟ್ ಜಸ್ಟ್ ಲಾಕ್ ನೋಡಿ, ನೀಡಲ್ನ ಹಾಕಿ ದಾರನ ಮೇಲಕ್ಕೆ ಎತ್ಕೊಳ್ಳಿ, ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಎರಡನ್ನೂ ಒಂದು ಮಾಡಿ, ನೀಡಲ್ ಹೋಲ್ ಒಳಗಡೆ ನೀಡಲ್ ಹಾಕಬೇಕು, ದಾರ ಮೇಲಕ್ಕೆ ಎತ್ಕೋಬೇಕು, 2 ಥ್ರೆಡ್ ಇರುತ್ತಲ್ಲ ಎರಡನ್ನೂ ಒಂದು ಮಾಡಬೇಕು. ಈ ರೀತಿ 3 ಬಾರಿ ಮಾಡ್ಕೊಳ್ಳಿ. 3 ಬಾರಿ ಆದಮೇಲೆ ನೋಡಿ, ಡೈರೆಕ್ಟಾಗಿ ಬೀಡ್ ಕೆಳಗಡೆ ನಿಮಗೆ ಥ್ರೆಡ್ ಕಾಣಿಸ್ತಾ ಇದೆಯಲ್ಲ, ಆ ಥ್ರೆಡ್ಡಿಗೆ ನಾವು ಆರ್ಚ್ನ ಮಾಡ್ಕೋಬೇಕು. ಆರ್ಚ್ ಮಾಡಬೇಕು ಅಂದರೆ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ನೀವು ಟ್ರಿಪಲ್ ಕ್ರೋಶೆಟ್ ಮಾಡ್ಬೋದು, ಬಟ್ ನಾನು ಡಬಲ್ ಕ್ರೋಶೆಟ್ಟೇ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆಟ್ಟೇ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ನೀವು ಏನು ಮಾಡಬೇಕು, ಕರೆಕ್ಟಾಗಿ ನಾವು ಇಷ್ಟೇ ಕಂಬ ಅಂತ ಲೆಕ್ಕ ಮಾಡಿಕೊಂಡೇ ಮಾಡಬೇಕು. ಮತ್ತು ನೀವು ಬೀಡನ್ನ ಲಾಕ್ ಮಾಡಿರ್ತೀರಲ್ಲ, ಆವಾಗ ಸ್ವಲ್ಪ ನೋಡಿಕೊಂಡು ಟೈಟಾಗೇ ಲಾಕ್ ಮಾಡ್ಕೊಳ್ಳಿ. ಲೂಸಾಗಿ ಲಾಕ್ ಮಾಡೋಕ್ಕೆ ಹೋಗ್ಬಿಟ್ರೆ ಥ್ರೆಡ್ಡು ಜಾಸ್ತಿ ಇಂಜ್ಕೊಂಡು ಹಾಗೆ ಎಳ್ಕೊಂಬಂದ್ಬಿಡುತ್ತೆ. ಸೊ ಕರೆಕ್ಟಾಗಿ ಬೀಡ್ ಪಕ್ಕಕ್ಕೆ ಲಾಕ್ ಮಾಡಿ. ಬೀಡನ್ನ ಲಾಕ್ ಮಾಡ್ತೀವಲ್ಲ ಆವಾಗ, ಬೀಡನ್ನ ಲಾಕ್ ಮಾಡುವಾಗ ಹೇಳ್ತಾ ಇರೋದು, ಬೀಡ್ ಪಕ್ಕಕ್ಕೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಈಗ ಇಲ್ಲಿ ನಾವು ಎಷ್ಟು ಕಂಬಗಳನ್ನ ಹಾಕಬೇಕು, 15 ಕಂಬಗಳನ್ನ ಹಾಕ್ಕೋಬೇಕು. ಕರೆಕ್ಟಾಗಿ 15 ಕಂಬಗಳನ್ನೇ ಹಾಕ್ಕೋಬೇಕು. 15 ಕಂಬ ಹಾಕ್ಕೊಳ್ಳಿ. 16 ಹಾಕಿದ್ರೂ ಓಕೆ, ಬಟ್ ಅದಕ್ಕಿಂತ ಕಡಿಮೆ ಮಾತ್ರ ಹಾಕ್ಕೋಬೇಡಿ. 15 ಅಥವಾ 16, ಅದು 2 ಅಷ್ಟೇ. 15 ಇಲ್ಲ 16 ಯಾವುದಾದ್ರೂ ಮಾಡ್ಕೊಳ್ಳಿ. ಇವಾಗ 3rd ಹೋಲ್ಗೆ ಲಾಕ್ ಮಾಡ್ಕೋಬೇಕು. 3rd ಹೋಲ್ಗೆ ಲಾಕ್ ಮಾಡಿ, ಲಾಕ್ ಮಾಡಿದ್ಮೇಲೆ ಮತ್ತೆ 3 ಬಾರಿ ಲಾಕ್ ಮಾಡಬೇಕು. 3rd ಹೋಲಿಗೆ ಲಾಕ್ ಮಾಡಿದ್ಮೇಲೆ 3 ಬಾರಿ ಲಾಕ್ ಮಾಡ್ಕೊಳ್ಳೋಣ. 3 ಲಾಕ್ಗಳು ಬರಬೇಕು. 3 ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸೀರೆನ ತಿರುಗಿಸ್ಕೋಬೇಕು. ನಾನು ನಿಧಾನವಾಗೇ ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತೀನಿ, ನಿಧಾನವಾಗೇ ತೋರಿಸ್ತಾ ಇದ್ದೀನಿ. ಮತ್ತು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮತ್ತೊಮ್ಮೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ನೋಡ್ಕೊಳ್ಳಿ. ಆದರೆ ಈಸಿ ಆಗಿದೆ, ಖಂಡಿತ ಈಸಿ ಇದೆ. ತಿರುಗಿಸಿದ್ಮೇಲೆ 2 ಚೈನ್ನ ಮಾಡ್ಕೊಳ್ಳೋಣ. 2 ಚೈನ್ ಮಾಡಿದ್ಮೇಲೆ ನೋಡಿ, ಇವಾಗ ನಾವು ಡಬಲ್ ಕ್ರೋಶೆಟ್ ಮಾಡಬೇಕು. ನಾವಿವಾಗ 2 ಚೈನ್ ಹಾಕಿದ್ರ ಪಕ್ಕದಲ್ಲಿ ಒಂದು ಹೋಲ್ ಕಾಣಿಸ್ತಿತ್ತಲ್ಲ, ಆ ಜಾಗಕ್ಕೆ ಒಂದು ಕಂಬ, ಮತ್ತು ಸೇಮ್ ಜಾಗಕ್ಕೆ ಮತ್ತೊಂದು ಕಂಬ. ಡಬಲ್ ಕ್ರೋಶೆಟ್ ಕಂಬ ಅಂದರೆ ಡಬಲ್ ಕ್ರೋಶೆಟ್ಟು. ಮತ್ತು ಸೇಮ್ ಜಾಗಕ್ಕೆ ಇನ್ನೊಂದು ಕಂಬ, ಸೇಮ್ ಹೋಲ್ಗೆ ನಾವು 2 ಚೈನ್ ಹಾಕಿದ್ವಲ್ಲ ಅದ್ರ ಪಕ್ಕ ನಿಮಗೊಂದು ಹೋಲ್ ಕಾಣಿಸ್ತಿತ್ತಲ್ಲ, ಒಂದೇ ಹೋಲ್ಗೆ 3 ಕಂಬ ಮಾಡಿದ್ದೀನಿ ಇವಾಗ. ಓಕೆನಾ? 3 ಕಂಬ ಆದಮೇಲೆ ನೋಡಿ, ಇವಾಗ ಏನು ಆರ್ಚು, ನಾವೇನು ಡಬಲ್ ಕ್ರೋಶೆಟ್ ಆರ್ಚ್ ಮಾಡಿದ್ವಿ ಅಲ್ಲ 15 ಕಂಬ, ಅದರಲ್ಲಿ 2 ಹೋಲ್ ಗ್ಯಾಪ್ ಬಿಟ್ಬಿಟ್ಟು 3ನೇ ಹೋಲ್ಗೆ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳಿ. 3ನೇ ಹೋಲ್ಗೆ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 2 ಚೈನ್ಗಳನ್ನ ಹಾಕ್ಕೊಳ್ಳಿ. ಈಗ ನಾವು ಡಬಲ್ ಕ್ರೋಶೆಟ್ ಕಂಬ ಮಾಡಿದ್ದೀವಲ್ಲ, ಅದು ನಮಗೆ ಬೇಸ್ ಲೈನು. ಬಟ್ ಆ ಕಂಬದ ಮಧ್ಯದಲ್ಲಿ ನೋಡಿ, ಕಂಬದ ಮಧ್ಯದಲ್ಲಿ ನಿಮಗೆ ಒಂಥರ ಹೋಲ್ ಕಾಣಿಸುತ್ತೆ. ವಿಡಿಯೋದಲ್ಲಿ ಮೇ ಬಿ ನಿಮಗೆ ಕಾಣಿಸ್ತಿಲ್ಲದೆ ಇರ್ಬೋದು, ಬಟ್ ನೀವು ರಿಯಲಾಗಿ ಮಾಡುವಾಗ ನಿಮಗೆ ಅಲ್ಲಿ ಒಂದು ಕಂಬ ಕಾಣಿಸುತ್ತೆ. ಆ ಕಂಬ ಹಾಕಿರ್ತೀರಲ್ಲ, ಆ ಕಂಬದ ಮಧ್ಯದಲ್ಲಿ ಒಂದು ಹೋಲ್ ಕಾಣಿಸುತ್ತೆ. ಸೇಮ್ ಜಾಗಕ್ಕೆ 3 ಕಂಬನ ಮಾಡಿ, ಸೇಮ್ ಜಾಗಕ್ಕೆ 3 ಡಬಲ್ ಕ್ರೋಶೆಟ್ಟು. ಅದಾದಮೇಲೆ ಇವಾಗ ಮತ್ತೆ ಆರ್ಚಲ್ಲಿ 2 ಹೋಲ್ ಗ್ಯಾಪ್ ಬಿಟ್ಬಿಡಿ, 3ನೇ ಹೋಲ್ಗೆ ಒಂದು ಕಂಬನ ಮಾಡ್ಕೊಳ್ಳಿ. ಒಂದು ಕಂಬ ಮಾಡಿ, ಅದಾದಮೇಲೆ 2 ಚೈನ್ ಹಾಕಿ, 2 ಚೈನ್ ಹಾಕಿದ್ಮೇಲೆ ಈ ಕಂಬದಲ್ಲಿ ಮಧ್ಯದಲ್ಲಿ ಹೋಲ್ ಕಾಣಿಸುತ್ತೆ, ಅಲ್ಲಿಗೆ ನಾವು 3 ಕಂಬಗಳನ್ನ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆಟ್ನ ಮಾಡಬೇಕು. ಪದೇ ಪದೇ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರನೇ ಅರ್ಥ ಆಗಲಿ ಗೊತ್ತಾಗಲಿ ಅಂದ್ಬಿಟ್ಟು ಪದೇ ಪದೇ ಹೇಳ್ತಾ ಇರೋದು. ಲೈಕ್ ಇದೊಂದು ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚ್ ಥರನೂ ಬರ್ಬೋದು, ಆ ಥರನೇ ಸ್ಲ್ಯಾಂಟಿಂಗ್ ಆರ್ಚು ಪುಟ್ಟದಾಗಿ
ನೀವು ಬೇಕಾದರೆ ಇಲ್ಲಿ ಒಂದೊಂದು ಆರ್ಚ್ ಆದಮೇಲೆ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು, ಬೀಡ್ ಬೇಕು ಅನ್ನೋರು. ಸೊ ಎರಡೆರಡು ಹೋಲ್ ಗ್ಯಾಪ್ನ ಕೊಡ್ತಾ ನಾವು ಮಾಡ್ಕೊತಾ ಹೋಗಬೇಕು. ಇವಾಗ ನೋಡಿ ಲಾಸ್ಟ್ ಒನ್ ನೋಡಿ 6 ಪೆಟಲ್ಸ್ ಥರ ಬರುತ್ತೆ, ನಮಗೆ 6 ಪೆಟಲ್ಗಳು ಬರುತ್ತೆ. ಲಾಸ್ಟ್ದಾದಮೇಲೆ ನೋಡಿ ಲಾಸ್ಟ್ 6ನೇ ಕಂಬ ಇರುತ್ತಲ್ಲ, ಆ ಕಂಬದ ಮೇಲ್ಗಡೆ ನಿಮಗೊಂದು ಹೋಲ್ ಕಾಣುತ್ತಾ ಇರುತ್ತೆ. ಆ ಹೋಲ್ಗೆ ಇದನ್ನು ಲಾಕ್ ಮಾಡಿ, ಲಾಸ್ಟ್ ಪೆಟಲ್ನ ಲಾಕ್ ಮಾಡಿದ್ದಾದಮೇಲೆ ಇವಾಗ ಡೈರೆಕ್ಟಾಗಿ ಸ್ಯಾರಿಗೆ ನಾವು ಕಂಬ ಮಾಡ್ತಿದ್ವಲ್ಲ ಬೇಸ್ ಲೈನಿಗೆ ಫಸ್ಟ್ ಸ್ಟೆಪ್ಪಿಗೆ ಬರಬೇಕು. ಏನು ಡಬಲ್ ಕ್ರೋಶೆಟ್ ಕಂಬಗಳು ಆಲ್ರೆಡಿ ನಾವು 6 ಕಂಬ ಹಾಕ್ಕೊಂಡಿದ್ವಿ ಅಲ್ಲ, ಇನ್ನು 3 ಕಂಬ ಮಾಡ್ಕೋಬೇಕು ಇವಾಗ. ಸೊ ಅಲ್ಲಿಗೆ ರೈಟ್ ಸೈಡಿಗೆ 9 ಕಂಬ, ಲೆಫ್ಟ್ ಸೈಡಿಗೆ 9 ಕಂಬ ಬ್ಯಾಲೆನ್ಸ್ ಆಯಿತು ಕರೆಕ್ಟಾಗಿ. ಸೊ ಟೋಟಲ್ 3 ಸ್ಟೆಪ್ ಡಿಸೈನ್ಸ್ನ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಂಡು ಹೋಗ್ಬಿಡ್ಬೋದು. 3 ಕಂಬ ಹಾಕಿದ್ಮೇಲೆ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಿ, ಅಂದರೆ ಡಬಲ್ ಕ್ರೋಶೆಟ್ ಕಂಬ. ಸೇಮ್ ಕಂಟಿನ್ಯೂ, ಈಗ ನೆಕ್ಸ್ಟ್ ಆರ್ಚ್ ಕಂಟಿನ್ಯೂ ಆಗುತ್ತೆ. 9 ಕಂಬಗಳು ಬರಬೇಕು. ನೆಕ್ಸ್ಟು 9 ಕಂಬ, ಆಮೇಲೆ ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ 6 ಕಂಬಗಳನ್ನ ಹಾಕ್ಕೊಂಡು ಸೀರೆನ ಉಲ್ಟಾ ಮಾಡಿಕೊಂಡು ಆರ್ಚ್ ಮಾಡಬೇಕು, ಮತ್ತು ಸೀದಾ ಮಾಡಿಕೊಂಡು 6 ಪೆಟಲ್ಸ್ನ ಮಾಡಿಕೊಂಡು ಸೊ ನೆಕ್ಸ್ಟು ಮತ್ತೆ 3 ಕಂಬನ ಹಾಕಿಬಿಟ್ಟು ಫಿನಿಷ್ ಮಾಡಬೇಕು ಆರ್ಚ್ನ. ಇಷ್ಟೇ ಈಸಿ ಇದು. ಸೊ ನೋಡಿ 3 ಸ್ಟೆಪ್ ಡಿಸೈನ್ಸು ಒಂದೇ ಸ್ಟೆಪ್ಪಲ್ಲಿ ಬಂದುಬಿಡುತ್ತೆ. ನೋಡಿ ನಾನು ಇವಾಗ ಆರ್ಚ್ಗಳೆಲ್ಲ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬರೀ ಒಂದು ಬ್ರೈಡಲ್ ಬೀಡನ್ನ ಯೂಸ್ ಮಾಡಿದ್ದೀನಿ, ಸ್ಮಾಲ್ ಬೀಡ್ಸ್ಗಳು ಏನೂ ಹಾಕಿಲ್ಲ, ಹೆವಿ ಬೀಡ್ಸ್ ಏನೂ ಹಾಕಿಲ್ಲ. ಯಾಕೆಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ವಾ, ಹೆವಿಯಾಗಿ ಬೇಡ ಬೀಡ್ಸ್ಗಳು ಅಂದ್ಬಿಟ್ಟು ನಾನು ಹಾಕಿಲ್ಲ. ಇದಕ್ಕೆ ನೋಡಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 187 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ತುಂಬಾ ದಪ್ಪಾಗಿ ನೀಟಾಗಿ ಬರುತ್ತೆ. ಆರ್ಚ್ ಲೆವೆಲ್ಲಿಗೆ ಕಟ್ಕೊಂಡಿದ್ದೀನಿ. ಸ್ಯಾರಿ ಕಲರ್ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಸೊ ನೀವು ಅಷ್ಟೇ ಇದಕ್ಕೆ ಬೇಕಾದರೆ ಮಧ್ಯಕ್ಕೆ ಒಂದೊಂದು ಬೀಳೆ ಹಾಕ್ಕೊಂಡು ನೀವು ಕುಚ್ಚು ಕಟ್ಕೋಬೋದು. ಸೊ ಆ ರೀತಿ ಕೂಡ ಮಾಡ್ಕೋಬೋದಿತ್ತು. ಆ್ಯಂಡ್ ಇದಕ್ಕೆ ಬೇಕಾದ್ರೆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು ನೀವು, ಗ್ರ್ಯಾಂಡ್ ಲುಕ್ ಬೇಕು ಅಂದರೆ. ಸೊ ಈ ಡಿಸೈನು 3 ಸ್ಟೆಪ್ ಡಿಸೈನು, ಟ್ರಿಪಲ್ ಸ್ಟೆಪ್ ಡಿಸೈನ್ ಇನ್ ಸಿಂಗಲ್ ಸ್ಟೆಪ್ಪು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.